ಮ್ಯಾಮ್, ನಿಮ್ಮ ಹಾಗೂ ಜಾನಕಿ ಅಮ್ಮ ನಡುವಿನ ಒಂದು ಬಂಧನ ಏನಿತ್ತು ಅದರ ಬಗ್ಗೆ ಒಂದು ವಿಶೇಷವಾದ ಫೋಟೋ ಇದೆ. ಫೋಟೋ ಪ್ಲೀಸ್. ಇದು ಕಿಲಾಡಿ ಜೋಡಿ ಹಾಡು ರೆಕಾರ್ಡಿಂಗ್ ಅಲ್ಲಿ ನಾನು ತೆಗೆಸ್ಕೊಂಡಿದ್ದು. ಆಹಾ, and you look so beautiful, ma'am, so beautiful. Thank you for sharing this picture. ಥ್ಯಾಂಕ್ ಯು ಲಹರಿ, ಇವತ್ತು ಬಂದು ಈ ಹಾಡನ್ನ ವಿಶೇಷವಾಗಿ ಹಾಡಿದ್ದಕ್ಕೆ. ಈ ಹಾಡು ಕೇಳಕ್ಕೆ ನಮ್ಗೆ ಎಷ್ಟು ಸ್ಪೆಷಲ್ಲು, ಅದಕ್ಕಿಂತ ಜಾಸ್ತಿ ಸ್ಪೆಷಲ್ಲು ಮೇಡಮ್ಗೆ. ಮ್ಯಾಮ್ ಹೇಳಿ, ಈ ಹಾಡು ನಿಮ್ಮ ಮನಸ್ಸಿಗೆ ಮತ್ತಷ್ಟು ಮುದ ನೀಡಿರುತ್ತೆ, ಎಷ್ಟು ಮುದ ನೀಡಿತು? ಲಹರಿ ತುಂಬಾ ಸ್ವೀಟ್ ಆಗಿ ಜಾನಕಮ್ಮ ತರಾನೇ ಹಾಡಿದೆ. ಥ್ಯಾಂಕ್ ಯು ಸೋ ಮಚ್. ನನಗಿದು ಒಂದು ಶೂಟಿಂಗಿಗೆ ಹೊಟ್ಟೋಗ್ಬಿಟ್ಟೆ ನಾನು ಈ ಹಾಡು ನೆನಪುಗಳು. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಮೆಮರಿ ಅಂಡ್ ಸ್ಟಿಲ್ ಇದನ್ನ ಎಷ್ಟು ಎವರ್ಗ್ರೀನ್ ಆಗಿದೆ ಅನ್ನಕ್ಕೆ ಥ್ಯಾಂಕ್ಸ್ ಟು ವಿಜಯ್ ಭಾಸ್ಕರ್ ಸರ್, ವಿಜಯ ನರಸಿಂಹ ಅವರ ಲಿರಿಕ್ಸ್. ಲಹರಿ, ಥ್ಯಾಂಕ್ ಯು. ಈಗ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ವಿಜಯಲಕ್ಷ್ಮಿ ಮ್ಯಾಮ್ ಅವರನ್ನ, ಪ್ಲೀಸ್. ಮ್ಯಾಮ್, ನಿಮ್ಮ ಹಾಡಿನ ನೆನಪುಗಳು, ಜಾನಕಿ ಅಮ್ಮನ ನೆನಪುಗಳು, ಬಂಧನದ ನೆನಪುಗಳು ಎಲ್ಲವನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಹೇಗನ್ಸ್ತು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬಾ ಖುಷಿನೂ ಆಯ್ತು, ಎಲ್ಲೋ ಒಂದ್ ಕಡೆ ಬೇಜಾರು ಇದೆ. ಆಮೇಲೆ ಅವರು ಸೂರ್ಯ ಚಂದ್ರ ಇರೋ ತನಕನೂ ಇರ್ತಾರೆ. ಯಾಕಂದ್ರೆ ನಾವು ಬೆಳಗ್ಗೆ ಒಂದು ರೇಡಿಯೋ ಆನ್ ಮಾಡಿದಾಗಿಂದನೂ ಭಾವಗೀತೆ ಇರ್ಬೋದು, ದೇವರ ನಾಮ ಇರ್ಬೋದು, ಎಲ್ಲ ಹಾಡುಗಳನ್ನ ಕೇಳ್ತಾನೆ ಇದೀವಿ. ಒಂಥರ ಪಾರ್ಟ್ ಆಫ್ ಅವರ್ ಒಂದು ಸಿಸ್ಟಮ್ ಆಗ್ಬಿಟ್ಟಿದೆ. 48,000 ಸಾಂಗ್ಸ್ ಅಂದ್ರೆ ಇಟ್ಸ್ ನೋ ಜೋಕ್. ಇನ್ನು ಆ ಥರ ನಿಜ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಬಂದು ಇದನ್ನೆಲ್ಲ ಹಂಚ್ಕೊಂಡಿದ್ದು ನನಗೂ ಒಂಥರ ನೆಮ್ಮದಿ, ಖುಷಿ ಸಿಕ್ತು. ಥ್ಯಾಂಕ್ ಯು ಮ್ಯಾಮ್, ಬಂದಿದ್ದಕ್ಕೆ, ನಮ್ಮ ಜೊತೆ ಇಷ್ಟು ಕಾಲವನ್ನ ಕಳೆದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಬರಲಿ ಚಪ್ಪಾಳೆ ನಮ್ಮ ನೆಚ್ಚಿನ ವಿಜಯಲಕ್ಷ್ಮಿ ಮ್ಯಾಮ್ಗೆ, ಪ್ಲೀಸ್. ನೋಡಿ ಎಷ್ಟು ಚಂದ ಈ ಒಂದು ಬ್ಯೂಟಿಫುಲ್ ರಿಲೇಷನ್. ಹೇಮೀಜಿ ಅಂತ ನಾವು ಕರಿತಾ ಇದ್ವಿ ಇಷ್ಟು ಸೀಸನ್ಗಳು. ಅವ್ರು ಯಾವತ್ತಾದ್ರೂ ಕನ್ಸ್ ಕಂಡಿದ್ರ ಒಂದು ಹುಡುಗ ಬಂದು ನನ್ನ ಹೇಮು ಮಾಮ ಅಂತ ಕರೀತಾರೆ ಅಂತ ಹೇಳಿ? ನಿಜವಾಗ್ಲೂ ಖುಷಿ ಆಯ್ತು. ಮಾಮ ಅಂತ ನನ್ನ ತಂಗಿ ಮಗ ಮಾತ್ರ ಕರೀತಾನೆ ಮಾಮ ಅಂತ. ಈ ಪುಟಾಣಿ ಕರೆದಿದ ತಕ್ಷಣ ನಮಗೂ ಒಂಥರ ತುಂಬಾ ಆಗ್ಬಿಟ್ವಿ. ಐ ಲವ್ ಯು ಮಾಮ. ಐ ಲವ್ ಯು ಟು ಪುಟಾಣಿ. ಥ್ಯಾಂಕ್ ಯು ಹೇಮಿ ಮಾಮ. ನೀವು ಒಂದು ಎಂಟ್ರಿ ಕೊಟ್ರಿ ನೋಡಿ, ಖುಷಿ. ಅಲ್ಲಿಂದ ಏನೋ ಒಂದು ಹೊಸ ಆನಂದ. ಜಿಷ್ಣು ಹೆಂಗಿದೆಯೋ? ಚೆನ್ನಾಗಿದ್ದೀನಿ. ಇವತ್ ಏನ್ ಮಾಡ್ತಾ ಇದೀವಿ ನಾವು? ಎಪಿಸೋಡು ಜನಕಮ್ಮ ಎಪಿಸೋಡ್. ಆಹಾ, ಏನೋ ನಿನಗೆ ಮೊನ್ನೆ ನಮ್ಮ ಮನೆಗೆ ಒಂದಷ್ಟು ಜನ ಬಂದಿದ್ರು. ಅವ್ರೆಲ್ಲರೂ ಜಿಷ್ಣು ಫ್ಯಾನ್ಸ್. ಜಿಷ್ಣು ಎಲ್ಲೆಲ್ಲೂ ನಿಂಗ್ ಫ್ಯಾನ್ಸ್ ಕಣೋ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು. ಫ್ಯಾನ್ಸ್ಗೆಲ್ಲ ಏನ್ ಹೇಳ್ತೀಯಾ ಹೇಳು? ಥ್ಯಾಂಕ್ ಯು, ಐ ಲವ್ ಯು ಟು. ನನ್ನ ಹಾರ್ಟ್. ಅವ್ರು ಐ ಲವ್ ಯು ಹೇಳಿದಾರ ಇಲ್ಲೋ ಗೊತ್ತಿಲ್ಲ. ತಗೊಳ್ಳಿ, ಇವನು ಐ ಲವ್ ಯು ಟು. ಆಮೇಲೆ ಕೊಡು, ಮೈಕ್ ತಗೊಂತೀನಿ. ಹಾರ್ಟ್ ತೋರ್ಸು. ತಗೊಳ್ಳಿ ಹಾರ್ಟ್. ನಿನ್ ಫ್ಯಾನ್ಸ್ಗೆಲ್ಲ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀಯಾ? ನಿಮ್ ಲೈಫ್ ಹ್ಯಾಪಿ ಇರ್ಲಿ. ನನ್ನ ಸರಿಗಮಪ ನೋಡಿ ಖುಷಿಯಾಗಿ. ನಮ್ ಸರಿಗಮಪ ನೋಡಿ ನೀವು ನಿಮ್ ಲೈಫ್ ಚೆನ್ನಾಗಿರ್ಲಿ. ನಮ್ ಸರಿಗಮಪ ಸೂಪರ್. ಅಂದ್ರೆ ಸರ್, ಅವನಿಗೆ ಸ್ವಾರ್ಥ ಇಲ್ಲ, ಬರೀ ನನ್ನ ನೋಡಿ ಅಂತ ಹೇಳ್ತಾ ಇಲ್ಲ, ನಮ್ ಸರಿಗಮಪ ನೋಡಿ ಅಂತ ಹೇಳಿ ನಮ್ಮೆಲ್ಲರನ್ನ ಅವನ ಜೊತೆ ಸೇರಿಸ್ಕೊತಾ ಇದ್ದಾನೆ. ಒಳ್ಳೇದು, ಸೂಪರ್ ಕಣ. ಇನ್ನೊಬ್ರು ಫ್ಯಾನ್ ಬಂದಂಗೆ ಹೇಳಿದ್ರು, ಜಿಷ್ಣುದು ನಮ್ಗೆ ಹಾಡು ಇಷ್ಟ, ಅವನ್ ಮಾತು ಬಹಳ ಇಷ್ಟ ಅಂದ್ರು. ಅವ್ರಿಗೇನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀಯ? ನಾನು ಮಾತು ಕಮ್ಮಿ ಮಾಡ್ತೇನೆ, ಹಾಡು ಜಾಸ್ತಿ ಮಾಡ್ತೇನೆ. ಇನ್ನೊಬ್ರು ಫ್ಯಾನ್ ಸಿಕ್ಕಿದ್ರು ಮೇಡಮ್. ಏನಂದ್ರು ಸರ್? ಅವ್ರಿಗೆ ಇವನ್ ಹಾಡು ಇಷ್ಟ, ಇವನ್ ಮಾತು ಇಷ್ಟ, ಮತ್ತ ಅವ್ರಿಗೆ ಇವನ್ ಡಾನ್ಸು ಇಷ್ಟ. ಅವ್ರಿಗೆ ಏನ್ ಸಂದೇಶ ಕೊಡಕ್ ಇಷ್ಟ ಪಡ್ತೀಯ? ನಾನು ಅನ್ಕೊಂಡೆ ನಾನು DKD ಹೋಗೋಣ ಅಂತ. ಸರಿ, ಈಗ ನಮ್ಮಮ್ಮ ಆಡಿಷನ್ ಕೊಡ್ತಾ ಇದ್ದಾರೆ. ಓ, ನಿಮ್ಮಮ್ಮ ಆಡಿಷನ್ ಕೊಡ್ತಾರಾ? ಅಂದ್ರೆ ಸುಮ್ಮನೆ ಟ್ರಯಲ್. ಈ ಮಾತಿಗೆ ನಿನಗೆ ಕೊಟ್ಬಿಟ್ರ ನೋಡ ಗೋಲ್ಡನ್ ಪರ್ಫಾರ್ಮೆನ್ಸ್. ವರಕವಿ ದಾರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ಜಾನಕಿ ಅಮ್ಮನವರ ಕಂಠ ಸೇರಿದ್ದಂಥ ಬೆಳ್ಳಿ ಮೋಡ ಚಿತ್ರದ ಹಾಡನ್ನ ನಮಗಾಗಿ ಹೇಮಿಜಿ ಅವರು ಹಾಡಿದ್ದಾರೆ. ಹೇಮಂತ್ ಸರ್,
ನಿಮ್ಮ ಹಾಗೂ ಜಾನಕಿ ಅಮ್ಮನವರ ಒಡನಾಟ ಏನಾದ್ರೂ ಇದ್ರೆ ದಯವಿಟ್ಟು ಹೇಳಿ. ಮೊದಲಿಗೆ ಆ ದೇವತೆ ಬಗ್ಗೆ ಮಾತಾಡೋದಕ್ಕೆ ಬಹಳ ಸಣ್ಣ ವ್ಯಕ್ತಿ ನಾನು. ಜಾನಕಿ ಅಮ್ಮ ಅವರ ಗೀತೆಗಳನ್ನ ಚಿಕ್ಕಂದಿನಿಂದ ಕೇಳ್ಕೊಂಡು ಬೆಳೆದಿದ್ದೀನಿ. ಜೊತೆಗೆ ಜಾನಕಿ ಅಮ್ಮನವರ ಒಡನಾಟ ಅಂದ್ರೆ ಇದೇ ಸ್ಟೇಜ್ ಮೇಲೆ ಐ ಥಿಂಕ್ ಗುಣಗಾನ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಬರ್ತಾ ಇತ್ತು ನಮ್ಮ ಜಿ ಕಡೆಯಿಂದಾನೆ. ಅಲ್ಲಿ ನಿರೂಪಕನಾಗಿ ನಾನು ಕೆಲಸ ಮಾಡ್ತಿದ್ದೆ, ನಾನು ಮತ್ತೆ MD ಪಲ್ಲವಿ ಅವರು. ಆ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ದಿಗ್ಗಜರನ್ನ ಗೆಸ್ಟ್ ಆಗಿ ಕರೆಸ್ಬಿಟ್ಟು ಅವ್ರ ಮುಂದೆ ನಮ್ಮ ಕಂಟೆಸ್ಟೆಂಟ್ಸ್ ಆಡುವಂತ ಒಂದು ಪದ್ಧತಿ. ಅಲ್ಲಿ ನಮ್ಮ ಹೌದು ಇದೇ ಆ ಚಿತ್ರ. ಜಾನಕಮ್ಮ ಈ ಒಂದು ಸ್ಪೆಷಲ್ ಎಪಿಸೋಡ್ಗೆ ಬಂದಾಗ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅಲ್ಲೇ ಅವ್ರನ್ನ. ಅವರ ಆಪ್ಯಾಯತೆ, ಆ ನಗು, ಆಮೇಲೆ ನಮ್ಮನ್ನ ಬರ್ಮಾಡ್ಕೊ ಎಷ್ಟೋ ವರ್ಷಗಳಿಂದ ಪರಿಚಯ ಇದ್ದ ಹಾಗೆ ಮಾತಾಡಿಸ್ತಾ ಇದ್ರು. ದೇವತೆ ನೋಡಿದಂಥ ಫೀಲ್. ಅವರು ತಲೆ ಮೇಲೆ ಒಂದು ಕೈ ಇಟ್ಟರು, ಅದು ಆಶೀರ್ವಾದ. ಆ ಒಂದು ಸರಸ್ವತಿ ಕಳೆ ತುಂಬಿದ ಕೊಡ, ಸಿಂಪ್ಲಿಸಿಟಿ, ಮಗುವಂಥ ಮನಸ್ಸು. ಹಾಗಾಗಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದ್ದೇ ಇದೆ. ಥ್ಯಾಂಕ್ ಯು ಜಿ ಅಗೇನ್ ಫಾರ್ ದಟ್ ವಂಡರ್ಫುಲ್ ಮೆಮರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಾನಕಿ ಅಮ್ಮನವರ ಒಡನಾಟದ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಈಗ ವೇದಿಕೆ ಮೇಲೆ ನಮ್ಮ ಜೊತೆಯಾಗಲಿದ್ದಾರೆ ನಮ್ಮ ಚಂದನವನದ ಹೆಸರಾಂತ ನಾಯಕ ನಟಿ ಶ್ರೀಮತಿ ವಿನಯ ಪ್ರಸಾದ್ ಮ್ಯಾಮ್ ಆನ್ ಸ್ಟೇಜ್. ಮ್ಯಾಮ್, ಆತ್ಮೀಯವಾದ ಸ್ವಾಗತ. ನೀವು ಕಂಡಂಥ ಜಾನಕಿ ಅಮ್ಮನ ಬಗ್ಗೆ ನಿಮ್ಮ ಮಾತು. ಜಾನಕಿ ಅಮ್ಮನವರನ್ನ ನಾನು ಮೇ ತಿಂಗಳ ಕೊನೆ ವಾರದಲ್ಲಿ ಭೇಟಿ ಮಾಡಿ ಬಂದೆ. ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಆತ್ಮೀಯತೆ ಅನ್ನೋದು ಅವರ ರಕ್ತದಲ್ಲೇ ಇರುವಂಥದ್ದು. ಎಲ್ಲರ ಸ್ನೇಹಿ ಅವರು, ಸಂಗೀತ ಸ್ನೇಹಿ, ಪ್ರೇಮಿ ಹೇಗಾಗಿದ್ರು ಹಾಗೆ ಅಭಿಮಾನಿಗಳ ಸ್ನೇಹಿ ಕೂಡ ಅವರು. ಬಹಳ ಉತ್ಕೃಷ್ಟವಾದ ಮಾತುಗಳನ್ನು ಆಡಿದ್ರು, ಹಾಡೋದಕ್ಕೆ ಪ್ರಯತ್ನ ಪಟ್ಟರು. ನನಗೆ ಅದನ್ನ ನೆನಪಿಸ್ಕೊಂಡಾಗ ಬಹಳ ದುಃಖ ಆಗುತ್ತೆ. ಪಾಪ ಕೊನೆಗೆ ಅವ್ರಿಗೆ ಹಾಡಕ್ ಆಗ್ತಿರ್ಲಿಲ್ಲ. ಹಾಡೋದಕ್ಕೆ ಪ್ರಯತ್ನ ಪಟ್ರು. ಅಷ್ಟು ಪ್ರಯತ್ನ ಪಟ್ರಲ್ಲ ನಮ್ಮ ಮುಂದೆ ಅಂತ ನಾನು ಸ್ವಲ್ಪ ದುಃಖದಿಂದನೇ ನಾನು ಅದನ್ನ ನೆನಪಿಸ್ಕೋತೀನಿ. ಯಾಕಂದ್ರೆ ಗಾನಕ್ಕೆ ಹೋಗಿಲೆಯ ಧ್ವನಿ ಹೋಗುವಂಥದ್ದು ಎಷ್ಟು ನೋವಿನ ವಿಷಯ ಅನ್ನೋದು ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ನೀನು ಹಾಡಮ್ಮ ಅಂದ್ರು. ಅವರು ನನಗೋಸ್ಕರ ಹಾಡಿರುವಂತಹ ಹಾಡನ್ನ ಅವ್ರ ಮುಂದೆ ಕುತ್ಕೊಂಡು ನಾನು ಹಾಡಿದೆ. ಖುಷಿ ಪಟ್ರು. ಎತ್ತರದ ಧ್ವನಿಯಲ್ಲೆಲ್ಲ ಹಾಡ್ತೀಯಲ್ಲ, ಹೈ ಪಿಚ್ಚಲ್ಲಿ ಹಾಡ್ತೀಯಲ್ಲಮ್ಮ ಅಂದ್ರು. ನಾ ಪ್ರಯತ್ನ ಪಡ್ತೀನಿ ಅಷ್ಟೇ ಅಮ್ಮ, ನಿಮ್ಮ ಹಾಡುಗಳನ್ನೇ ಕೇಳ್ಕೊಂಡು ಕಲ್ತ್ಕೊಂಡು ಬಂದಿರೋದು ಅಂತ ಹೇಳಿದೆ. ಒಪ್ಕೊಂಡ್ರು. ಅವ್ರ ಎದೆ ಬಡಿತ ಈಗಲೂ ನನ್ನ ಬಡಿತದ ಒಳಗಡೆ ಸೇರ್ಕೊಂಡಿದೆ ಅಂತ ನಾನು ಹೇಳ್ತೀನಿ. ನಾನಿದ್ದ 1 ಗಂಟೆ ಕಾಲ ನಗ್ನಗ್ತಾ ನಮ್ಮ ಜೊತೆ ಕಾಲ ಕಳೆದ್ರು. ಅವರು ಆ ಸಮಯದಲ್ಲಿ ಮಗನನ್ನು ಕಳ್ಕೊಂಡು ಎಷ್ಟು ನೋವಿನಲ್ಲಿದ್ರು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದು. ಆ ನೋವನ್ನೆಲ್ಲ ನುಂಗಿಕೊಂಡು ನಗ್ನಗ್ತಾ ಇದ್ರು. ಸರಳ, ಸಹೃದಯ, ಪ್ರೀತಿಯ ಅಮ್ಮ.